Welcome to Mathematics CET classes. In this video, we will discuss differential equation. ಈ ಡಿಫರೆನ್ಷಿಯಲ್ ಇಕ್ವೇಶನ್ ಅಲ್ಲಿ ನಿನಗೆ 3ರಿಂದ 4 ಕ್ವಶನ್ ಕೇಳ್ತಾರೆ. ಆ 3ರಿಂದ 4 ಕ್ವಶನ್ ಯಾವ್ದಾಗಿರುತ್ತೆ? ಒಂದು ಆರ್ಡರ್ ಅಂಡ್ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ ಇರುತ್ತೆ. ಎರಡನೇದು ಫಾರ್ಮೇಶನ್ ಆಫ್ ಡಿಫರೆನ್ಷಿಯಲ್ ಇಕ್ವೇಶನ್ ಇರುತ್ತೆ. ಇನ್ನೊಂದು ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಇಕ್ವೇಶನ್ ಇರುತ್ತೆ. ಈ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಲ್ಲಿ ನಿಮಗೆ 3 ತರದ್ದು ಬರುತ್ತೆ. ಯಾವ್ಯಾವ ತರದ್ದು? ಒಂದು ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಲ್ಲಿ ನಿನಗೆ ಒಂದು ವೇರಿಯಬಲ್ ಸಪರಬಲ್ ಆಗಿರ್ಬೋದು, ವೇರಿಯಬಲ್ ಸಪರಬಲ್ ಮೆಥಡ್ ಇಂದ ಸೊಲ್ಯೂಷನ್ ಕ್ಯಾಲ್ಕುಲೇಟ್ ಮಾಡಿರೋದಾಗಿರ್ಬೋದು, ಅಥವಾ ಹೋಮೋಜಿನಿಯಸ್ ಆಗಿರ್ಬೋದು, ಹೋಮೋಜಿನಿಯಸ್ ಇಕ್ವೇಶನ್ ಆಗಿರ್ಬೋದು, ಅಥವಾ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಆಗಿರ್ಬೋದು, ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಆಗಿರ್ಬೋದು. ಸೊ ಹಂಗಾಗಿ ಏನ್ ಮಾಡೋಣ, ದ ಪ್ರಾಬ್ಲಮ್ನ ಎಲ್ಲಾ ಮೆಥಡ್ ಅಲ್ಲೂ ಆರ್ಡರ್ ಅಂಡ್ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್, ಫಾರ್ಮೇಶನ್ ಆಫ್ ಡಿಫರೆನ್ಷಿಯಲ್ ಇಕ್ವೇಶನ್, ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಲ್ಲೂ ನೋಡ್ತಾ ಹೋಗೋಣ. ಮೊದಲನೇ ನಂಬರ್ ಕ್ವಶನ್ ನಂಬರ್ 1. The degree of the differential equation is x is equal to 1 plus dy by dx plus 1 divided by 2 factorial dy by dx whole square plus goes on. I need to find out the degree of the differential. We have power series e power x is equal to 1 plus x plus 1 divided by 2 factorial x square plus goes on. ಇಲ್ಲಿ dy by dx ಬದಲು x ಐತೆ. ಸೊ ಕಂಪೇರ್ x ನ ಹಂಗೆ ಬರ್ಕತ್ತೀಯ ನೀನು, x is equal to ಈ x ಬದಲು ಏನಂತ ಬರೀತೀಯ ನೀನು? dy by dx ಬರೀತೀಯ. taking log on both the side. What we get? Log x, which is equal to log of e power dy by dx, or in other words dy by dx into log e. Log e value goes to 1. ಅಲ್ಲಿಗೆ ಏನು ಸಿಕ್ತು ನಿನಗೆ? log x, which is equal to dy by dx, or it implies dy by dx minus log x, which is equal to 0. ಇಲ್ಲಿ ಅವ್ರೇನ್ ಕ್ವಶನ್ ಅಲ್ಲಿ ಕೇಳಿರೋದು ನಿನಗೆ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್. ಡಿಗ್ರಿ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನೀನು ಫಸ್ಟ್ ಆರ್ಡರ್ ಯಾವುದು? ಇಲ್ಲಿ ಆರ್ಡರ್ ಏನೈತೆ? ಫಸ್ಟ್ ಆರ್ಡರ್ ಐತೆ. ಅದ್ರದ್ದು ಹೈಯೆಸ್ಟ್ ಪವರ್ ಎಷ್ಟೈತೆ? 1 ಐತೆ. ಸೊ ಡಿಗ್ರಿ ವಿಚ್ ಈಸ್ ಈಕ್ವಲ್ ಟು 1 ಆಗಿರುತ್ತೆ. ಡಿಗ್ರಿ 1 ಆಗಿರುತ್ತೆ. ಆಪ್ಷನ್ ವಿಲ್ ಬಿ ಸಿ. Question number 2. The order and degree of the differential equation is, ಯಾವುದು ಡಿಫರೆನ್ಷಿಯಲ್ ಇಕ್ವೇಶನ್ ಕೊಟ್ಟಿದ್ದಾರೆ ಅವರು? 1 plus dy by dx whole the power 2 whole power 3 by 4 which is equal to d square y by dx square whole power 1 by 3. ನನಗೆ ಗೊತ್ತು ಆರ್ಡರ್ ಮತ್ತೆ ಡಿಗ್ರಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅದೇನಾಗಿರ್ಬೇಕು? ಫ್ರೀ ಫ್ರಮ್ ರ್ಯಾಡಿಕಲ್ ಆಗಿರ್ಬೇಕು. ಅಂದ್ರೆ ಪವರ್ ಅಲ್ಲಿ ನಿನ್ಗೆ ಫ್ರಾಕ್ಷನ್ ಇರಬಾರ್ದು. ಐ ನೀಡ್ ಟು ರಿಮೂವ್ ದ ಫ್ರಾಕ್ಷನ್. ಫಾರ್ ದಟ್ ಥಿಂಗ್ಸ್ ಯು ಕ್ಯಾನ್ ರೈಸಿಂಗ್ ದ ಪವರ್ 3 ಆನ್ ಬೋತ್ ದ ಸೈಡ್. ಏನಾಯ್ತು? 1 plus dy by dx ಹೋಲ್ ಸ್ಕ್ವಯರ್ ಇಲ್ಲಿಗೆ 3 ನ ಮಲ್ಟಿಪ್ಲೈ ಮಾಡಿದ್ರೆ ನಿನ್ಗೆ ಏನ್ ಸಿಗುತ್ತೆ? ನಿನ್ಗೆ 9 by 4 ವಿಚ್ ಈಸ್ ಈಕ್ವಲ್ ಟು ಡಿ ಸ್ಕ್ವಯರ್ ವೈ ಬೈ dx ಸ್ಕ್ವಯರ್ ಹೋಲ್ ಪವರ್ 3 ಗೆಟ್ ಕ್ಯಾನ್ಸಲ್ ಆಗಿ ನಿನಗೆ 1 ಉಳಿದು 1 by 3 ಇಂಟು 3 ಗೆಟ್ ಕ್ಯಾನ್ಸಲ್ ಆಯ್ತು. ಸೊ ಅಲ್ಲಿಗೆ ಏನ್ ಬಂತು? ರಿಮೈನಿಂಗ್ ಪಾರ್ಟ್ 1 plus dy by dx ಹೋಲ್ ದಿ ಸ್ಕ್ವಯರ್ 9 by 4 ವಿಚ್ ಈಸ್ ಈಕ್ವಲ್ ಟು ಡಿ ಸ್ಕ್ವಯರ್ ವೈ ಬೈ dx square ಬಂತು. So again I need to remove the 4. For that things rising
rising the power 4, that is 1 plus dy by dx whole the square. So whole power ಏನು ಉಳಿತು ನಿಮಗೆ 9, which is equal to d square y by dx square whole power 4. ಸೊ ನಿಮ್ಗೆ ಇಲ್ಲಿ ಆರ್ಡರ್ ಎಷ್ಟನೇ ಆರ್ಡರ್ ಅಲ್ಲಿ ಐತೆ ಡಿಫರೆನ್ಷಿಯಲ್ ಇಕ್ವೇಶನ್ ಆರ್ಡರ್ ವಿಲ್ ಬಿ 2. ಸೊ ಡಿಗ್ರಿ ಹೈಯೆಸ್ಟ್ ಪವರ್ ಹೈಯೆಸ್ಟ್ ಆರ್ಡರ್ ಡಿಗ್ರಿ ಏನಾಗಿರುತ್ತೆ ನಿಮಗೆ ಪವರ್ ಏನಾಗೈತೆ 4, that we call it as degree of the differential equation. Option will be C. Option will be C ಆಗಿರುತ್ತೆ. Third question ಏನು ಹೇಳುತ್ತೆ, if m and n are degree and order of the differential equation 1 plus y1 square whole power 2 by 3 which is equal to y2. Here ಮನಸ್ಸಲ್ಲಿ ಇಟ್ಕೊಂಡು ನೀನು y1 which is equal to dy by dx, y2 ಮನಸ್ಸಲ್ಲಿ ಇಟ್ಕೋ ಏನು d square y by dx square. That means dy by dx ಅಂದ್ರೆ ಫಸ್ಟ್ ಆರ್ಡರ್, y2 ಅಂದ್ರೆ d square y by dx square, that we call it as second order. So I need to remove this thing. For that things rising the power 3. So ಅಲ್ಲಿಗೆ 1 plus y1 square ಇನ್ನೇನು ಉಳಿತು ರಿಮೈನಿಂಗ್ ಪಾರ್ಟ್ 2 which is equal to y2 power 3. given that ಅಲ್ಲೇನು given ಕೊಟ್ಟಿದ್ದಾರೆ ಆರ್ಡರ್ I need to calculate and ಡಿಗ್ರಿ I need to calculate. ಆರ್ಡರ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಅಲ್ಲಿ n ಅಂತ ಹೇಳಿದರೆ, ಇಲ್ಲಿ m ಅಂತ ಹೇಳಿದರೆ. ಸೊ ಆರ್ಡರ್ n ಎಷ್ಟು ಇಲ್ಲಿ ಆರ್ಡರ್ ಅಂದ್ರೆ ಆರ್ಡರ್ 2, ಇದು ಡಿಗ್ರಿ ವಿಚ್ ಈಸ್ ಈಕ್ವಲ್ ಟು 3. I need to calculate m plus n divided by m minus n which is equal to m ಅಂದ್ರೆ ಇಲ್ಲಿ 3 plus 2 divided by 3 minus 2 which is equal to 5 by 1. So which is equal to 5. Option will be B. Fourth one, the differential equation representing the family of curves y equal to x into e power cx, where c is the constant or parameter. So I need ಹಂಗಂದ್ರೆ ನೀನು ಫಾರ್ಮೇಶನ್ ಆಫ್ ಡಿಫರೆನ್ಷಿಯಲ್ ಇಕ್ವೇಶನ್ ಮಾಡಬೇಕು ಅಥವಾ ಡಿಫರೆನ್ಷಿಯಲ್ ಇಕ್ವೇಶನ್ ರೆಪ್ರೆಸೆಂಟಿಂಗ್ ಮಾಡಬೇಕು ಅಂದ್ರೆ I need to remove the constant term or parametric term c. ಅದಕ್ಕೇನ್ ಮಾಡ್ತೇನೆ ನೀನು ರಿಮೂವ್ ಮಾಡ್ಬೇಕಾದ್ರೆ ಅದು ಒಂದೇ ಒಂದು ಕಾನ್ಸ್ಟೆಂಟ್ ಐತೆ, ಯು ಕ್ಯಾನ್ ಡಿಫ್ರೆನ್ಶಿಯೇಟ್ ಓನ್ಲಿ ಒನ್ಸ್. ಸೊ dy by dx differentiate with respect to x, dy by dx which is equal to illu x aite using product rule. So using product rule, x into first function hange itkatiya, differentiation of second form e power cx into c plus e power cx into 1 So again x into e power cx plus e power cx into c plus e power cx. So dy by dx as usual hange itko, which is equal to x into c power x ಗೆ ಏನಂತ ಹಾಕ್ಬೋದು y into c plus e power cx ಗೆ y by x. ನನಗೆ ವ್ಯಾಲ್ಯೂಸ್ ಬೇಕು c ವ್ಯಾಲ್ಯೂ, so you can take y is equal to x e power cx. So y divided by x is equal to e power cx. ಎರಡು ಕಡೆನೂ ಲಾಗ್ ತಗೋ, log of y by x which is equal to c times of x into log e ಆಯ್ತು. ನಿನ್ಗೇನು ಲಾಗ್ ಇ ವ್ಯಾಲ್ಯೂ ಗೋಸ್ ಟು 1 ಆಯ್ತು. ಸೊ ನಿನ್ಗೆ ಏನು ವ್ಯಾಲ್ಯೂ ಬೇಕಾಗಿರೋದು ಸಿ ವ್ಯಾಲ್ಯೂ ಬೇಕು. ಸೊ ಅಲ್ಲಿಗೆ 1 by x ಇಂಟು ಲಾಗ್ ಆಫ್ y by x ಆಯ್ತು. ಸೊ ಅಲ್ಲಿಗೆ ಸಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಏನ್ ಬರುತ್ತೆ ನಿನಗೆ dy by dx which is equal to y by x log of y by x plus y by x. ಸೊ dy by dx ಕಾಮನ್ ತಗೋ, ಇಲ್ಲಿ y by x ನ ಕಾಮನ್ ತಗೋ, ರಿಮೈನಿಂಗ್ ಪಾರ್ಟ್ ಏನ್ ಬೀಳುತ್ತೆ 1 plus log of y by x be the required formation of the solution of y is equal to x into e power cx. Option will be C. Question number 5. Form the differential equation for all family of lines y equal to mx plus 4 divided by m by eliminating the
arbitrary constant is. Here also you need to form the differential equation for the given line y equal to mx plus 4 divided by m. Equation 1 ಅಂತ ಕಾಲ್ ಮಾಡು. ಕಾನ್ಸ್ಟೆಂಟ್ ಟರ್ಮ್ ಇಲ್ಲಿ m. You need to remove the m here. For that things you have to differentiate with respect to x y1 which is equal to dy by dx which is equal to m. So 4 by m ಏನಾಯ್ತು ಅಲ್ಲಿಗೆ 0 ಆಗುತ್ತೆ. So next consider y which is equal to m ಗೆ ಏನಂತ ಹಾಕ್ಬೋದು ನಾನು y1 into x plus 4 divided by y1. Cross multiplication and LCM ತಕೋ y into y1 which is equal to x into y1 square plus 4. So or in other words it can be written as, it implies y into dy by dx which is equal to x into dy by dx whole the square plus 4, or it implies x into dy by dx whole the square minus y into dy by dx plus 4 which is equal to 0. Be the required differential equation of the given problem. Answer is B. Sixth one, secant square x into tan y to dx plus secant square y tan x dy which is equal to 0. So observe carefully, the given problem comes under in the variable separal. I need to do the variable separal. For that things you can divide throughout by tan x into tan y. So answer ಏನು ಬರುತ್ತೆ ನಿಮಗೆ? So secant square x divided by tan x into dx plus ಇಲ್ಲಿ secant square y divided by tan y into dy which is equal to 0. So variable have been separated, integrated on both the side. Integrate ಮಾಡು ನೀನು. So ಈಗ we have integral of f dash of x divided by f of x into dx which is equal to log of f of x ಆಯ್ತು. So instead of ನೋಡು tan x ಗೆ differentiation secant square x, so it's in the form of these things. We'll get log of tan x plus here log of tan y which is equal to c ಅಂತ ಕಾನ್ಸ್ಟೆಂಟ್ ತಗೊಳ್ಳೋ ಬದಲು ಇಲ್ಲಿ ನೀನು ಬೇಕಾದ್ರೆ log c ಅಂತ ತಗೋ which is equal to log of tan x into tan y which is equal to log c, which implies tan x into tan y equal to c. Be the required solution of the given differential equation. Answer is C. Seventh one, which of the following is a homogeneous differential equation? ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಾದ್ರೆ ನಾನು ಆಪ್ಷನ್ ನೋಡ್ಬೇಕು. ಆಪ್ಷನ್ ಅಲ್ಲಿ ಏನಾಯ್ತು ನಿನಗೆ, ಆಪ್ಷನ್ ನೋಡಿ ಅದ್ರ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಶನ್ ಏನ್ ಹೇಳುತ್ತೆ ಅಂತ ಬರ್ಕೋಬೇಕು ಕಣಪ್ಪ. ಫಸ್ಟ್ ಆಪ್ಷನ್ ನೋಡಲ್ಲಿ, ಫಸ್ಟ್ ಆಪ್ಷನ್ ನಿನ್ಗೆ ಏನಾಯ್ತಲ್ಲಿ, ಕ್ವಶನ್ ನಂಬರ್ ಇದು 7. ಫಸ್ಟ್ ಆಪ್ಷನ್ 4x plus 6y plus 5 into dy minus 3y plus 2x plus 4 into dx. ಏನ್ ಹೇಳ್ತಾ ಇತ್ತದು, 4x plus 6y plus 5 into dy minus 3ay plus 2x plus 4 into dx which is equal, it not be possible, it comes under reducible to homogeneous equation. So ಹಂಗಾಗಿ ಇದು homogeneous differential equation ಆಗಲ್ಲ. ಸೆಕೆಂಡ್ ಒಂದು ಅಷ್ಟೇ, ಆರ್ಡರ್ ಚೆಕ್ ಮಾಡು. ಆರ್ಡರ್ ಅಲ್ಲಿ ಸರಿ ಒಂದೇ ತರ ಆರ್ಡರ್ ಇಲ್ಲ. ಎಕ್ಸ್ ವೈ ಡಿ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಸ್ಕ್ವೇರ್ ಡಿ ವೈ ಅಂತ ಐತೆ, ಅಲ್ಲಿ ಎಕ್ಸ್ ಕ್ಯೂಬ್ ಇಲ್ಲಿ ವೈ ಸ್ಕ್ವೇರ್ ಐತೆ, ಹಂಗಾಗಿ ಅದು ಕೂಡ ಆಗಲ್ಲ. ಸಿಮಿಲರ್ಲಿ ಆಪ್ಷನ್ 3 ಕೂಡ ಆಗಲ್ಲ. ಅಲ್ಲಿ ನಿನ್ಗಾಗದೆ ಆಪ್ಷನ್ ಡಿ ಏನ್ ಹೇಳುತ್ತೆ ನಿನಗೆ. ಸೊ ಯು ಟೇಕ್ dy by dx which is equal to minus y square x square minus xy
minus y square ಆಗುತ್ತೆ. ಸೇಮ್ ಇನ್ ದ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಆರ್ಡರ್ ಸೇಮ್ ಇದೆ, ಹಂಗಾಗಿ ಇಟ್ ವಿಲ್ ಬಿ ಎ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಶನ್. ಆಪ್ಷನ್ ವಿಲ್ ಬಿ ಡಿ. ಆಪ್ಷನ್ ವಿಲ್ ಬಿ ಡಿ. Eighth one, which of the following is not a homogeneous function? ಅಲ್ಲಿಗೆ ಹೋಮೋಜಿನಿಯಸ್ ಫಂಕ್ಷನ್ ಅಂತ ಡೆಫಿನೇಷನ್ ಗೊತ್ತಿರಬೇಕು ನನಗೆ. ಹೋಮೋಜಿನಿಯಸ್ ಇಕ್ವೇಶನ್ ಅಂದ್ರೆ ಏನಪ್ಪ? ಹೋಮೋಜಿನಿಯಸ್ ಇಕ್ವೇಶನ್ ಅಂದ್ರೆ ಎಫ್ ಆಫ್ ಲ್ಯಾಂಬ್ಡಾ ಎಕ್ಸ್ ಕಾಮ ಲ್ಯಾಂಬ್ಡಾ ವೈ, ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ಎಫ್ ಆಫ್ ಎಕ್ಸ್ ಕಾಮ ವೈ. ಅಲ್ಲಿಗೆ ಆಪ್ಷನ್ ಎಲ್ಲ ಆಪ್ಷನ್ಗೂ ಚೆಕ್ ಮಾಡಿ ನೋಡು. ಎಲ್ಲ ಆಪ್ಷನ್ಸ್ ಅಲ್ಲಿ A1 ಆಗುತ್ತೆ, ಬಿ ಆಗುತ್ತೆ, ಸಿ ಆಗುತ್ತೆ. ಸೊ ಡಿ ಮಾಡೋಕ್ಕಾಗಲ್ಲ, ಅದು ಸಬ್ಸ್ಟಿಟ್ಯೂಷನ್ ಮಾಡಿ ಈ ಥರ ಫಾರ್ಮೆಟಲ್ಲಿ ಬರೆಯೋಕ್ಕಾಗಲ್ಲ. ಸೊ ಹಂಗಾಗಿ ಫಾರ್ ಎಕ್ಸಾಂಪಲ್ ಎಫ್ ಆಫ್ ಲ್ಯಾಂಬ್ಡಾ ಎಕ್ಸ್ ಕಾಮ ಲ್ಯಾಂಬ್ಡಾ ವೈ, ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ ನಿನಗೆ? ಸೈನ್ ಎಕ್ಸ್ ಮೈನಸ್ ಸೈನ್ ವೈ. ಸೊ ಇನ್ಸ್ಟೆಡ್ ಆಫ್ ಸೈನ್ ಆಫ್ ಲ್ಯಾಂಬ್ಡಾ ಎಕ್ಸ್ ಮೈನಸ್ ಸೈನ್ ಆಫ್ ಲ್ಯಾಂಬ್ಡಾ ವೈ, ಸೊ ಯು ಕ್ಯಾನಾಟ್ ಬಿ ರಿಟರ್ನ್ ಆಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ಸೈನ್ ಆಫ್ ಎಕ್ಸ್ minus sin of y. So it not a homogeneous function. So option will be D. Question number 9. Find an integrating factor of the differential equation 1 plus y square dx, which is equal to tan inverse of y minus x into dy. Before going to find out the integrating factor, so you should convert the standard form of the differential equation called the linear differential equation. First convert madadna 1 plus y square dx divided by dy, which is equal to tan inverse of y minus x, or in other words dx divided by dy, which is equal to tan inverse of y divided by 1 plus y square minus x into 1 plus y square, or in other words dx divided by dy plus 1 divided by 1 plus y square into x, which is equal to tan inverse of y divided by 1 plus y square. Now it's in the form of dx divided by dy plus p into x, which is equal to q. Compare these things where p and q are the functions of y only, then the integrating factor which is equal to e integral of p dx, so which is equal to integral e power into p n ಬಂದೈತಪ್ಪ ಅಲ್ಲಿ 1 divided by ಇಲ್ಲಿ dy ಬರುತ್ತೆ, integral of p dy ಆಗುತ್ತೆ. so 1 divided by 1 plus y square into dy. so e power, so 1 divided by 1 plus y square do, so e power so tan inverse of y, e power tan inverse of y, which is equal to ಏನಾಗಿರುತ್ತೆ ನಿಮಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಗಿರುತ್ತೆ e power tan inverse y. option will be D. option will be D. 10th one. Find the integrating factor of the differential equation. ಹತ್ತನೇದು, so x into dy by dx minus y, which is equal to x power minus x. so first standard form convert ಮಾಡ್ಕೋ, dy by dx minus y by x, which is equal to x cube minus 1, or in other words dy by dx minus 1 by x into y, which is equal to x cube minus 1. compare ಮಾಡು, dy by dx plus p into y, which is equal to q, which is of the form dy by dx plus p times of y, which is equal to q, where p and q are the functions of x. then the integrating factor is equal to e power p into dx, or in other words e into integral of p value ಏನಿಲ್ಲಿ minus 1 by x into dx, or in other words minus ಹೊರಗಡೆ ತಗೋ 1 by x into dx, or in other words minus ಹಂಗೆ ಇಟ್ಕೋ 1 by x to integration log x, so or in other words e power log of x inverse ಆಯಿತು. so ಅಲ್ಲಿಗೆ ಏನು ಬಂತು, integrating factor equal to integrating
factor equal to e power log of 1 by x, or in other words 1 by x. Option will be C. Option will be C. 11th one. Find the solution of the differential equation x into dy by dx plus 2 times of y equal to x square. ಇದು ಡಿಫರೆನ್ಷಿಯಲ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಲ್ಲಿ ಬರುತ್ತೆ. ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಲ್ಲಿ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಫಸ್ಟ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಬೇಕು. ಅಲ್ಲಿಗೆ ಏನಾಯ್ತು, ಇದು dy by dx plus 2 by x into y which is equal to x hat. So is of the form dy by dx plus p into y which is equal to q. It's of the form dy by dx plus p times of y which is equal to q, where p and q are the functions of y only. Then the integrating factor equal to integral of p dx, so which is equal to integral ಹಂಗೆ ಬರೀತೀಯಾ 2 by x into dx, or in other words 2 ನ ಹೊರಗಡೆ ತಕೋ, integral of 1 by x into dx, or 1 by x integration log x which is equal to e power log of x square which is equal to x square. be the integrating factor ಆಯ್ತು. ನನಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಸೊಲ್ಯೂಷನ್ is equal to solution of the linear differential equation is equal to y into integrating factor which is equal to integral of q into integrating factor into dx plus c ಆಯ್ತು. ಅಲ್ಲಿ y ಬರ್ಕಂಡೆ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು x ಸ್ಕ್ವಯರ್ ವಿಚ್ ಈಸ್ ಈಕ್ವಲ್ ಟು ಇಂಟಿಗ್ರಲ್ q ವ್ಯಾಲ್ಯೂ ಏನಪ್ಪ ಅಲ್ಲಿ, q ವ್ಯಾಲ್ಯೂ x ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ x ಸ್ಕ್ವಯರ್ ಇಂಟು dx ಪ್ಲಸ್ c ಆಯ್ತು. ಸೊ ಆರ್ y ಇಂಟು x ಸ್ಕ್ವಯರ್ ಇಂಟಿಗ್ರೇಟಿಂಗ್ ಆಫ್ x ಕ್ಯೂಬ್ ಏನಾಯ್ತು ನಿಮಗೆ x to the power of 4 by 4 ಪ್ಲಸ್ c ಆಯ್ತು. ಆರ್ ಇನ್ ಅದರ್ ವರ್ಡ್ಸ್ 4 times of y x ಸ್ಕ್ವಯರ್ ಪ್ಲಸ್ x power 4 ಪ್ಲಸ್ 4 times of c. ನಿನ್ಗೆ ಅಲ್ಲಿ ಕೇಳಿರೋದಲ್ಲಿ ಆಪ್ಷನ್ ಅಲ್ಲಿ ಯಾವ ತರ ಐತೆ, y is equal to x power 4 plus 4c divided by 4x square. Be the solution of the given linear differential equation. Solution is C. Question number 12. Form the differential equation y is equal to c1x plus c2 into e power 5x is. ಈ ತರದಲ್ಲಿ ಫಾರ್ಮ್ ದ ಡಿಫರೆನ್ಷಿಯಲ್ ಇಕ್ವೇಶನ್ ಅಲ್ಲಿ ಸುಮಾರು 4-5 ತರದ್ ಬರುತ್ತೆ. ಆ ತರದ್ದೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಯು ಕ್ಯಾನ್ ಅಬ್ಸರ್ವ್ ಕೇರ್ಫುಲಿ. ಇಲ್ಲೇ ಕೀ ಪಾಯಿಂಟ್ ಗಳು ಕೂಡ ಬರಿತಾ ಹೋಗ್ತೀನಿ, ಜಸ್ಟ್ ಯು ಕ್ಯಾನ್ ಫೈಂಡ್ ಔಟ್. ಸೊ ಇಟ್ಸ್ ಇನ್ ದ ಫಾರ್ಮ್ ಆಫ್ y is equal to e power alpha x into c1x plus c2 which is equal to the differential equation ಏನಾಗಿರ್ತದೆ ಅಂದ್ರೆ y2 minus 2 times of alpha into y1 plus alpha square y which is equal to y2 indicates second order differential equation, y1 is equal to first order differential equation. So first one compare ಮಾಡಿದ್ರೆ here so y2 ಹಂಗೆ ಇಟ್ಕತಿಯ, y2 minus 2 times of alpha value here 5 into y1 plus alpha square ಅಂದ್ರೆ 25 into y which is equal to 0, or in other words y2 minus 10y1 plus 25y which is equal to 0. ನೀನು ಇದನ್ನ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಮಾಡಿದ್ರೆ ಇಟ್ ಟೇಕ್ಸ್ ಮಿನಿಮಮ್ ಹಾಫ್ ಅನ್ ಅವರ್. ಸೊ ಯು ಕ್ಯಾನ್ ಗೋ ಥ್ರೂ ಫಾರ್ ದಿಸ್ ಮೆಥಡ್. ಈ ತರ ಸುಮಾರು ಪ್ರಾಬ್ಲಮ್ಸ್ ಬರುತ್ತೆ. ಅದು ಟ್ರೆಡಿಷನಲ್ ಮಾಡಿರೋದನ್ನು ಕೂಡ ಇಲ್ಲಿ ಒಂದು ನಾವು ಅಪ್ಲೋಡ್ ಮಾಡಿದೀವಿ, ಇದರಲ್ಲಿ ವಿಡಿಯೋದಲ್ಲಿ ಹಾಕಿದೀವಿ. ಜಸ್ಟ್ ಯು ಕ್ಯಾನ್ ಕಂಪೇರ್ ಟ್ರೆಡಿಷನಲ್ ಮೆಥಡ್ ಮಾಡೋಕ್ಕೂ ಈ ತರ ಫಾರ್ಮೆಟ್ ಅಲ್ಲಿ ಮಾಡೋಕ್ಕೂ ಕಂಪೇರ್ ಮಾಡ್ತಾ ಹೋಗು. 13th one, ಫಾರ್ಮ್ ದ ಡಿಫರೆನ್ಷಿಯಲ್ ಇಕ್ವೇಶನ್ y is equal to e power 3x into c1 cos x plus c2 sin x. For these things you need to find out the differential equation. So key point ಏನು ಬರುತ್ತೆ ನಿಮಗೆ, y is equal to e power alpha x into a1
cos of beta x plus a2 sin of beta x. So which implies y2 minus 2 times of alpha times of y1 plus alpha square plus beta square into y which is equal to 0. ಕಂಪೇರ್ ಮಾಡು, ಇದಕ್ಕೆ ಕಂಪೇರ್ ಮಾಡು. y2 ಹಂಗೆ ಇಟ್ಕೊಳ್ತೀಯ ನೀನು, ಮೈನಸ್ 2 ಟೈಮ್ಸ್ ಆಫ್ ಆಲ್ಫಾ ಏನು ಕೊಟ್ಟಿದ್ರೆ ಇಲ್ಲಿ 3 ಐತೆ ಇಂಟು 3 ಟೈಮ್ಸ್ ಆಫ್ y1 ಪ್ಲಸ್ ಆಲ್ಫಾ ಸ್ಕ್ವೇರ್ ಅಂತ ಅಂದ್ರೆ ಇಲ್ಲಿ 9 ಪ್ಲಸ್ ಬೀಟಾ ಸ್ಕ್ವೇರ್ ಅಂದ್ರೆ ಇವೆರಡು ಸೇಮ್ ಇರಬೇಕು. ಸೊ ಬೀಟಾ ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಇಂಟು y ವಿಚ್ ಈಸ್ ಈಕ್ವಲ್ ಟು 0. ಅಲ್ಲಿ y2 ಮೈನಸ್ 6 ಟೈಮ್ಸ್ ಆಫ್ y1 ಪ್ಲಸ್ ಇಲ್ಲಿ 10y which is equal to 0. Option is B. 14th one, form the differential equation of y is equal to a into e power x plus b into e power 2x plus c into e power 3x. It's in the form of y is equal to a1 e power alpha 1x plus a2 e power alpha 2x plus a3 e power alpha 3x. It implies y3 is equal to y3 minus alpha 1 plus alpha 2 plus alpha 3 times of y2 plus alpha 1 alpha 2 plus alpha 2 alpha 3 plus alpha 3 alpha 1 times of y1 minus alpha 1 alpha 2 alpha 3 times of y is equal to 0. ಕಂಪೇರ್ ಮಾಡು ಏನು ಬರುತ್ತೆ ನಿನಗೆ, which is equal to y is equal to it implies y3 minus alpha 1 plus alpha 2 plus alpha 3. ಇಲ್ಲಿ alpha 1 alpha 2 alpha 3. So 1 plus 2 plus 3 means 6 times of y2 plus alpha 1 into alpha 2 plus alpha 2 into alpha 3 plus alpha 3 into alpha 1 ಮಾಡು. ನಿನಗೆ ಏನು ಆನ್ಸರ್ ಬರುತ್ತೆ ಅಂದರೆ 11 times of y1 minus alpha 1 alpha 2 alpha 3 ಮಾಡಿದ್ರೆ 6 into y which is equal to 0. That things you can find out. ಇದರಲ್ಲಿ 3 ತರದ್ ಬರುತ್ತೆ ಫಾರ್ಮ್ ದ ಡಿಫರೆನ್ಷಿಯಲ್ ಇಕ್ವೇಶನ್. ಈ 3 ಕೀ ಪಾಯಿಂಟ್ ನೋಡ್ಕೊಂಡ್ರೆ ಒಂದು ಕ್ವಶನ್ ಕೇಳ್ತಾರೆ ಕಣಪ್ಪ. 15th one, solution of the differential equation. General solution of the differential equation dy by dx which is equal to square root of 1 minus x square minus y square plus x square into y square. ಇದಕ್ಕೆ ಜನರಲ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಬೇಕು ನಾನು, ವಿಚ್ ಈಸ್ ಕ್ಯಾನ್ ಬಿ ರಿಟನ್ ಆಸ್ dy by dx ವಿಚ್ ಈಸ್ ಈಕ್ವಲ್ ಟು 1 minus x square ಹಂಗೆ ಇಟ್ಕೋ minus y square ಕಾಮ ತಗೋ 1 minus x square, or in other words square root of 1 minus x square into 1 minus y square. ಇಲ್ಲಿ dy by dx, ಅಲ್ಲಿಗೆ dy by dx which is equal to square root of 1 minus x square into 1 minus y square, or dy divided by 1 minus y square which is equal to square root of 1 minus x square into ಏನಾಯ್ತು ಡಿಫರೆಂಟ್. ಇಲ್ಲಿ ನೋಡು y ಐತೆ, ಇಲ್ಲೂ y ಬಂದೈತೆ, x ಬಂದೈತೆ, x ವೇರಿಯಬಲ್ ಯಾವ ಬೀನ್ ಸಪರೇಟೆಡ್. ಇಂಟಿಗ್ರೇಟ್ ಆನ್ ಬೋತ್ ಸೈಡ್, ಇಂಟಿಗ್ರೇಟ್ ಮಾಡು. 1 divided by square root of 1 minus y square ಅಂದ್ರೆ ಏನು ಬರುತ್ತೆ ನಿನಗೆ, ಸೈನ್ ಇನ್ವರ್ಸ್ ಆಫ್ y ಬರುತ್ತೆ. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 1 minus x square into dx ಅಂದ್ರೆ ಇಟ್ಸ್ ಇನ್ ದ ಫಾರ್ಮ್ ಆಫ್ ಸ್ಕ್ವೇರ್ ರೂಟ್ ಆಫ್ a square minus x square. ಅಲ್ಲಿಗೆ a square minus x square ಅಂತಂದಿದ್ರೆ, ಸೊ ಇಂಟಿಗ್ರೇಷನ್ x by 2 square root of 1 minus x square plus 1 divided by 2 sin inverse of x ಆಗಿರುತ್ತೆ, ಪ್ಲಸ್ c by 2 ಅಂತಾನೆ ಬರ್ಕೊಳ್ತೀನಿ ನಾನು. ಆರ್ ಇನ್ ಅದರ್ ವರ್ಡ್ಸ್ ಇಟ್ ಕ್ಯಾನ್ ಬಿ ರಿಟನ್ ಆಸ್ 2 times of sin inverse of, so in other words it can be written as, ಸಿಂಪ್ಲಿಫೈ ಮಾಡ್ಕೊ, ಅಥವಾ ಇಷ್ಟೇ ಇದ್ರು ಆಪ್ಷನ್ಸ್ ಅಷ್ಟೇ ಬರಿ, ಅಥವಾ ಸಿಂಪ್ಲಿಫೈ ಮಾಡ್ಕೊಂಡ್ರೆ 2 into sin inverse of y
which is equal to x into square root of 1 minus x square plus sine inverse of x plus c plus c. Option will be B. Option will be B. I hope you have understood my lecture. If you have any doubts regarding this unit, please post your doubts in the comment box. I will solve those questions in my next videos. Please do subscribe and press the bell icon for our upcoming videos. I wish you all the very best. Thank you one and all.